ನಮಸ್ಕಾರ ಕರ್ನಾಡು. ನಾನಿವತ್ತು ನಿಮಗೆ ಮನೆಯಲ್ಲೇ ತುಂಬ ಸರಳವಾಗಿ ಫಾಸ್ಟ್ ಫುಡ್ ಸ್ಟೈಲ್ನಲ್ಲಿ ವೆಜ್ ಫ್ರೈಡ್ ರೈಸ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ. ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದ ನಂತರ ಸ್ಲೈಡ್ಸಾಗಿ ಹೆಚ್ಕೊಂಡಿರೋಂತಹ ಕ್ಯಾರೆಟು, ಬೀನ್ಸು ಮತ್ತು ಕ್ಯಾಪ್ಸಿಕಮ್, ಈರುಳ್ಳಿನ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ. ನೋಡಿ, ಈಗ ಅದು ಚೆನ್ನಾಗಿ ಫ್ರೈ ಆಗ್ತಿದೆ. ಅದು ಈ ರೀತಿ ಫ್ರೈ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ನಾವೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಮೆಣಸಿನ್ಕಾಯಿ ಪೇಸ್ಟನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಕಸ್ತೂರಿ ಮೆಂತ್ಯನ ಆ್ಯಡ್ ಮಾಡೋಣ, ಫ್ಲೇವರ್ಗೆ ಚೆನ್ನಾಗಿರುತ್ತೆ. ನಂತರ ಮತ್ತೆ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ, ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಇಷ್ಟೆಲ್ಲ ಆದಮೇಲೆ ಸ್ಟವ್ನ ಆಫ್ ಮಾಡಿಬಿಟ್ಟು ರೈಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು 1 ಪ್ಲೇಟ್ ಫ್ರೈಡ್ ರೈಸ್ಗೆ ರೆಸಿಪಿನ ರೆಡಿ ಮಾಡ್ತಿರೋದು, ಹಾಗಾಗಿ 1 ಪ್ಲೇಟ್ ರೈಸ್ನಷ್ಟು ಹಾಕ್ಕೊತಿದ್ದೀನಿ. ಅದಕ್ಕೆ ಸ್ವಲ್ಪ ಗರಂ ಮಸಾಲ, ಫ್ರೈಡ್ ರೈಸ್ ಮಸಾಲ, ಪೆಪ್ಪರ್ ಪೌಡರ್, ಕಸ್ತೂರಿ ಮೇಥಿ, ಧನಿಯಾ ಪುಡಿ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು, ಮತ್ತು ಸ್ವಲ್ಪ ಸ್ಪೈಸಿಯಾಗಿರಬೇಕು ಅಂದರೆ ಮತ್ತೆ ನೀವು ಮೆಣಸಿನ್ಕಾಯಿ ಪೇಸ್ಟನ್ನ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಟೊಮೊಟೊ ಸಾಸು, ಸೋಯಾ ಸಾಸು, ವೆನಿಗರ್ ಸಾಸು ಮತ್ತು ಚಿಲ್ಲಿ ಸಾಸು ಎಲ್ಲನೂ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಿಕೊಂಡು ನೀಟಾಗಿ ಮಾಡೋಣ, ಚೆನ್ನಾಗಿ ಮಿಕ್ಸ್ ಮಾಡೋಣ. ಎಲ್ಲ ಮಸಾಲೆನೂ ಎಲ್ಲ ಸಾಸು ಐಟಮ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಬಿಸಿಯಾಗಿ ಮಾಡಿಕೊಂಡು ಚಳಿ ವಾತಾವರಣಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್. ಈ ವಿಧಾನದಲ್ಲಿ ನಾನು ಹೇಳ್ಕೊಟ್ನಲ್ಲ, ಈ ವಿಧಾನದಲ್ಲಿ ವೆಜ್ ಫ್ರೈಡ್ ರೈಸ್ನ ನಿಮ್ಮ ಮನೇಲೇ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿರಿ ಯಾವ ಥರ ಸ್ಪೈಸಿಯಾಗಿ ಕಲರ್ಫುಲ್ಲಾಗಿ ವೆಜ್ ಫ್ರೈಡ್ ರೈಸ್ ರೆಡಿ ಆಯಿತು. ಈ ರೀತಿ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೆ ಇಲ್ಲ ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ತಿನ್ಬೋದು.